ಬೆಣ್ಣೆ ದೋಸೆ ತಿಂದ್ರೆ ಹಂಗೆ ಇಲ್ಲ, ಬೆಣ್ಣೆ ದೋಸೆ ತಿನ್ನಕ್ಕೆ ಇನ್ನೂ ಅವಕಾಶ ಆಗಿಲ್ಲ. ನೀವು ನಂಬಲ್ಲ, ಇವತ್ತು ಈವೆಂಟ್ ಇದೆ. ಬೆಣ್ಣೆ ದೋಸೆ ತಿನ್ಬೇಕು ಅಂದ್ರೆ ನಾನು ನಾಳೆ ಕೂಡ ಇಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದ್ರೆ ಇದೆಲ್ಲ ನೋಡಿ ಸುತ್ತಾಡ್ಕೊಂಡು ಒಂದಷ್ಟು ಮಠಗಳಿಗೆ ಹೋಗಿ ಬೆಣ್ಣೆ ತಿನ್ಕೊಂಡು ಸಾಧ್ಯ ಆದ್ರೆ ನಮ್ಮ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಮೀಟ್ ಆಗಿ ಇದೆಲ್ಲ ಆಸೆಗಳಿದೆ. ನೋಡ ಯಾವ್ದು ಈಡೇರುತ್ತೆ ಗೊತ್ತಿಲ್ಲ ನನಗೆ. ಯಾವ ಜರ್ನಿ ಸರ್? ನಿರೂಪಣೆ ಜರ್ನಿ ಒಂಥರ ಫ್ಯಾಕ್ಟರಿ ತರ ಇದೆ ನನಗೆ. ಯಾವ್ದು ಬಂತು ಹೋಯ್ತು ಗೊತ್ತಾಗಲ್ಲ. ಒಟ್ನಲ್ಲಿ ನಮ್ಮ ಜವಾಬ್ದಾರಿ ಏನು, ನಮ್ಮ ಪಾಲಿಗೆ ಯಾವುದೇ ಬಂದ್ರು ಹೋಗ್ಬೇಕು, ಮನರಂಜಿಸ್ಬೇಕು, ನನ್ನ 100% ಕೊಡ್ಬೇಕು, ನನ್ನ ಮನಸ್ಸಿಗೆ ತೃಪ್ತಿ ಆಗ್ಬೇಕು. ಇದಿಷ್ಟನ್ನು ಚಾಚು ತಪ್ಪದೆ ಹೋಗ್ತೀನಿ, ಮಾಡ್ತೀನಿ, ಬರ್ತೀನಿ. ಸೊ ಇದೊಂಥರ ನನಗೆ ಕೆಲಸ ವೃತ್ತಿ ಅಷ್ಟೇ, ನಂಗೆ ಬೇರೆ ಇನ್ನೇನು ಸ್ಪೆಷಲ್ ಅಂತ ಅನ್ಸಲ್ಲ. ಬಟ್ ನನಗೆ ನಿಜವಾಗ್ಲೂ ಸ್ಪೆಷಲ್ ಅನಿಸ್ತಾ ಇರೋದು ಇತ್ತೀಚೆಗೆ ಈ ಟಿವಿ ಇದೆಲ್ಲ ಹೊರತುಪಡಿಸಿ ನನ್ನ ಯೂಟ್ಯೂಬ್ ಮಾಡ್ಕೊಂಡಿರೋದು ನನಗೆ ಹೊಸದಾಗಿದೆ. ಅಲ್ಲೊಂಥರ ಹೊಸ ಜರ್ನಿ ಸ್ಟಾರ್ಟ್ ಆಗಿದೆ. ನೀವು ನಂಬಲ್ಲ, ಇಲ್ಲೂ ಮೈಕ್ ಇಟ್ಕೊಂಡೆ ಬರ್ತಿದ್ದೀನಿ. ಅಲ್ಲಿ ಹಿಂದ್ಗಡೆ ನೋಡಿ ನಂದೊಂದು ಕ್ಯಾಮ್ರಾ ಇದೆ, ಅಲ್ಲೂ ಇದು ವ್ಲಾಗ್ ಎಲ್ಲ ಬರ್ತಾ ಇದೆ. ಸೊ ಇದೊಂಥರ ವ್ಲಾಗಿಂಗ್. ಆಕ್ಚುಲಿ ಐ ಆಮ್ ಎಂಜಾಯಿಂಗ್. ನಾನು ಟಿವಿ ಆಯ್ತು, ಸಿನಿಮಾ ಆಯ್ತು, ರೇಡಿಯೋ ಆಯ್ತು, ಇದೆಲ್ಲ ಆದ್ಮೇಲೆ ನಾನು ನೋಡ್ತಾ ಇದ್ದೆ ಯಾರ್ಯಾರು ಎಲ್ಲೋ ಹೊಸಬ್ರು ಹುಡುಗರೆಲ್ಲ ಫುಲ್ ಸೆಲೆಬ್ರಿಟಿಗಳಾಗ್ತಾರೆ. ಏನಕ್ಕೆ ಯೂಟ್ಯೂಬ್ ಅಂತ. ಇದೊಂದು ಬಿಟ್ಟಿದ್ದ ಬೇಡ ಬಿಡೋದು ಅಂತ ಅದನ್ನು ಶುರು ಮಾಡ್ಕೊಂಡ್ಬಿಟ್ಟಿನಿ. ಸೊ ರಾಮಾಚಾರಿ ಇವತ್ತು ಸಂತೆ ನಡೀತಾ ಇದೆ, ಇದು ಕೂಡ ನನ್ನ ವ್ಲಾಗ್ ಅಲ್ಲಿ ಕವರ್ ಆಗ್ತಾ ಇದೆ. ಎಸ್, ಆಕ್ಚುಲಿ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತಂದ್ರೆ ಅಫ್ಕೋರ್ಸ್ ಸಾಕಷ್ಟು ಚಾನೆಲ್ಗಳಿಂದ ಅವಕಾಶ ಬಂದಿರೋದು ನಿಜ. ಬಟ್ ನನಗೇನು ಅಂದ್ರೆ ಒಂದು ಕಲರ್ಸ್ ನಮ್ಮ ತವರು ಮನೆ. ನನಗೆ ಟಿವಿನಲ್ಲೇ ಮದುವೆ ಮಾಡಿದ್ದೆಲ್ಲೂ ಹಿಸ್ಟ್ರಿನೇ ಇಲ್ಲ. ನಾನು ಮದುವೆ ಮಾಡಿ ಚಾನಲ್ ಕಲರ್ಸ್. ಹಾಗಾಗಿ ಇದಕ್ಕೆ ಸದ್ಯಕ್ಕೆ ಲಾಯಲ್ ಆಗಿದ್ದೀನಿ. ಸೊ ಬಿಗ್ ಬಾಸ್ ಅಂತ ಒಂದು ದೊಡ್ಡ ಶೋ ಬರ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ಬ್ರೇಕ್ ಆಗಿದೆ ಅಷ್ಟೇ. ಸೊ ಬಿಗ್ ಬಾಸ್ ಮುಗಿತಾ ಇದ್ದ ಹಾಗೆ ಇದನ್ನ ಹೇಳ್ಬೇಕು ಇಲ್ಲೋ ಗೊತ್ತಿಲ್ಲ, ಬಟ್ ಎರಡೆರಡು ಹೊಸ ಶೋ ಬರ್ತಾ ಇದೆ. ಯಾವುದು ಏನು ಅನ್ನೋ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಇರಿ. ಬಟ್ ಧಮಾಕೆದಾರಾಗಿ ಇಡೀ ಕರ್ನಾಟಕ ಸೂಪರ್ ಡೂಪರ್ ಖುಷಿ ಪಡುವಂತ ಎರಡು ಹೊಸ ಶೋ ಅತಿ ಶೀಘ್ರದಲ್ಲಿ ಬರ್ತಾ ಇದೆ. ಸರ್ ಅದೇ ಹೇಳಿದ, ದಾವಣಗೆರೆ ಒಂದು ನನಗೆ ಮನಸ್ಸಿಗೆ ತುಂಬಾ ಹತ್ರ. ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಹತ್ರ. ಯಾಕೆ ನಾನು ಅಗದಿ ಹುಬ್ಳಿ ಅವ. ಸೊ ಹುಬ್ಳಿಗೆ ಹೋಗ್ಬೇಕಂತಂದ್ರೆ ಮತ್ತೆ ಇದನ್ನ ಹಾಕೊಂಡೆ ಹೋಗ್ಬೇಕು. ಸೊ ಹಾಗಾಗಿ ದಾವಣಗೆರೆ ನನಗೆ ಹೋಗ್ತಾ ಬರ್ತಾ ನೋಡ್ ರೂಢಿ. ಬಟ್ ಒಂದು ವಿಚಾರ ನಾನು ಹೇಳಲೇಬೇಕು, ಬಹಳ ಕೆಟ್ಟದಾಗಿತ್ತು ರೋಡ್ ಮುಂಚೆ. ನನಗೆ ಕೆಟ್ಟ ರಕ್ತ ಕುದಿಯೋದು. ಬಟ್ ಇವತ್ತು ಬರ್ಬೇಕಾದ್ರೆ ನೀವು ನಂಬಲ್ಲ ಎಷ್ಟು ಖುಷಿಯಾಗಿ ಬಂದಿದ್ದೀನಿ ಅಂದ್ರೆ, ಏನ್ ಗೊತ್ತು ದಾವಣಗೆರೆನ ಸಿಂಗಾಪುರ ಅನ್ಸ್ಬಿಡ್ತು ನನಗೆ. ಅದೇ ಗೊತ್ತಿಲ್ಲ, ನಾನು ಓಡಾಡಿರೋ ರೋಡ್ ಅಂತೂ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಗ್ರೇಟ್ ಡೆವಲಪ್ಮೆಂಟ್ ಅಂತ ಹೇಳ್ತೀನಿ. ಸರ್ಕಾರ ಯಾರದೇ ಇರಲಿ ಅದ್ರ ಬಗ್ಗೆ ನಾನು ಪರ ವಿರೋಧ ಅಂತಲ್ಲ, ಬಟ್ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ತಗೊಂಡ್ರೆ ತುಂಬಾ ಒಳ್ಳೊಳ್ಳೆ ಡೆವಲಪ್ಮೆಂಟ್ ಆಗಿದೆ. ರೋಡ್ಸ್ ಆರ್ ಲುಕಿಂಗ್ ಬ್ಯೂಟಿಫುಲ್ ಅಂಡ್ ಇಲ್ಲಿ ಜನರು ಸ್ವೀಟ್ ಆಗಿದ್ದಾರೆ. ಬೆಣ್ಣೆ ಅಷ್ಟೇ ಮೃದುವಾದ ಸ್ವಭಾವ. ಸೊ ಇದೆಲ್ಲದೂ ನಂಗೆ ತುಂಬಾ ಇಷ್ಟ ಆಗಿದೆ. ಜನದ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್, ಐಡಿಯಾ ಇಲ್ಲ. ಯಾಕಂದ್ರೆ ನಾವೆಲ್ಲ ಬ್ಯಾಕ್ ಸ್ಟೇಜ್ ಇದೀವಿ. ಯಾಕಂದ್ರೆ ಒಂದು ಸಲ ನಾವ್ ಇವಾಗ ಅಲ್ಲಿ ಹೋದ್ರೆ ಮತ್ತಲ್ಲಿ ಎಲ್ಲರಿಗೂ ಕ್ರೌಡ್ ಕಂಟ್ರೋಲ್ ಮಾಡೋದೇ ಕಷ್ಟ ಆಗುತ್ತೆ. ನಾವು ಸುಮ್ಮನೆ ಸ್ಟೇಜ್ ಆಗಿದೆ ನೋಡಕ್ ಹೋಗಿದ್ದೆ, ಆಗ್ಲೇ ಒಂದಷ್ಟು ಜನ ಬಂದು ಫೋಟೋ ಅದು ಇದು ಅಂತೆಲ್ಲ ಬಂದ್ರು. ಪಾಪ ಅಲ್ಲಿರೋ ಪೊಲೀಸರು ನನಗೆ ಸರಿಯಾಗಿ ಬೈದ್ರು. ಸರ್ ನೀವು ಬರೋದ್ರಿಂದಾನೇ ಇಲ್ಲಿ ಸುಮ್ಮನೆ ನಮಗೆ ಮೇಂಟೈನ್ ಮಾಡಕ್ತಾರೆ, ಹೋಗಿ ಒಳಗೆ ಅಂದ್ರು. ಹೌದಾ ಸರ್, ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ನಾನು ಒಳಗಡೆ ಬಂದಿದ್ದೀನಿ. ಸೊ ಇನ್ನೇನಿಲ್ಲ, ಡೈರೆಕ್ಟ್ ಆಗಿ ಸ್ಟೇಜ್ ಮೇಲೆ ಹೋದಾಗಲೇ ನೋಡೋದು. ಸರ್ ಇನ್ನೊಂದೇನ್ ಗೊತ್ತಾ, ಜನ ಎಷ್ಟೆಲ್ಲ ಬರ್ಲಿ ಸರ್, ಅಲ್ಟಿಮೇಟ್ಲಿ ಇಡೀ ಕರ್ನಾಟಕ ನೋಡುತ್ತೆ, ಇಡೀ ಕೋಟ್ಯಾಂತರ ಕನ್ನಡಿಗರು ಟಿವಿನಲ್ಲಿ ನೋಡ್ತಾರಲ್ವಾ. ಸೊ ಹಾಗಾಗಿ ನಾವು ಒಬ್ರಿದ್ರು ಅಷ್ಟೇ ಶ್ರದ್ಧೆಯಿಂದ ಮಾಡ್ತೀವಿ, ಲಕ್ಷ ಜನ ಇದ್ರು ಹಂಗೆ ಮಾಡ್ತೀವಿ. ಸೊ ಬಟ್ ದಾವಣಗೆರೆಯಲ್ಲಿ ತುಂಬಾ ಜನ ಬಂದಿದ್ದಾರೆ ಅಂತ ಗೊತ್ತು ನನಗೆ. ಸೊ ವಿಶ್ ಯು ಆಲ್ ದ ಬೆಸ್ಟ್. ನಮಗೆ ಹೇಳ್ಕೊತಾ ಇದ್ದೀನಿ. ಅಂಡ್ ದಾವಣಗೆರೆ, ಐ ಲವ್ ಯು. ಥ್ಯಾಂಕ್ ಯು.